ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಚ್ಚು ಟ್ಯಾಕ್ಸ್. ದಿಸ್ ಈಸ್ ವರಶ್ವಿನಿ. ಫ್ರೆಂಡ್ಸ್, ಆ್ಯಕ್ಚುಲಿ ಏನಪ್ಪಾ ಅಂತಂದರೆ ಈ ವಿಡಿಯೋದಲ್ಲಿ ನಾನು ಬಾತ್ ಪೌಡರ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಲಾಸ್ಟ್ ಟೈಮ್ ನಾನು ನನ್ನ ಮಗನದು ಒಂದು ವಿಡಿಯೋನು ಮಾಡಿದ್ದೆ, ಕಲರ್ ಇಂಪ್ರೂವ್ಮೆಂಟ್ದು. ಸೊ ಆ ವಿಡಿಯೋದಲ್ಲಿ ತುಂಬಾ ರೆಸ್ಪಾನ್ಸ್ ಮಾಡಿದ್ದೀರಾ. ಆ್ಯಕ್ಚುಲಿ ಬಾತ್ ಪೌಡರ್ ಯಾವ ಥರ ಮಾಡಬೇಕು ಆ್ಯಂಡ್ ಬಾತ್ ಪೌಡರ್ ವಿಡಿಯೋ ಮಾಡಿ ಅಂತ. ಸೊ ಎಷ್ಟು ದಿನದಿಂದ ನಾನು ಈ ವಿಡಿಯೋ ಮಾಡಬೇಕು ಅಂತಲೇ ಅನ್ಕೊತಾ ಇದ್ದೆ, ಬಟ್ ನನಗೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇವತ್ತೂ ಅಷ್ಟೇ ನನಗೆ ಹೇಗೆ ಮಾಡಬೇಕು ಅನ್ನೋದು ತೋರಿಸ್ತಾ ಇಲ್ಲ ನಿಮಗೆ. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇದ್ದೆ ಮತ್ತು ನಾನು ಯಾವ ಥರ ಮಾಡ್ತಾ ಇದ್ದೆ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಏನಪ್ಪ ಅಂತಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಆ್ಯಕ್ಚುಲಿ ಕಲರ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮಗು ಹೆಲ್ತ್ ಹೇಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಅದರಲ್ಲಿ ನನಗೆ ಕಮೆಂಟ್ಸಲ್ಲಿ ಒಂದು ಹುಡುಗಿ ದಿವ್ಯಾ ಅಂತ, ಸೊ ಅವ್ರಿಗೆ ತುಂಬಾ ಫೀಲ್ ಆಗೋಗಿದ್ದಾಳೆ. ಅವ್ರಿಗೀಗ ಒಂದು 3 months ಬೇಬಿ ಗರ್ಲ್ ಇದೆಯಂತೆ. ಅಕ್ಕ, ನನಗೆ ಗರ್ಲ್ ಬೇಬಿ ಬೇರೆ ಆಗಿದೆ, ಸೊ ಕಲರ್ ತುಂಬ ಡಿಮ್ ಇದೆ. ಅದು ಬರ್ತಾ ಆದಾಗ ಫುಲ್ ಫೇರ್ ಇತ್ತು, ಈಗ ಫುಲ್ ಕಲರ್ ಡಿಮ್ ಆಗಿಬಿಟ್ಟಿದೆ. ಸೊ ನೀವು ನಿಮ್ಮ ಮಗನಿಗೆ ಏನೆಲ್ಲ ಯೂಸ್ ಮಾಡ್ತಾ ಇದ್ರಿ, ನಿನ್ನ ಮಗ ಎಷ್ಟು ತಿಂಗಳಿಗೆ ಕಲರ್ ಬಂದ, ಪ್ಲೀಸ್ ನನಗೆ ಹೇಳಿ ಅಂತ ತುಂಬಾ ಮೆಸೇಜ್ ಮಾಡ್ತಾ ಇದ್ಲು. ಆ್ಯಂಡ್ ಅವ್ರಿಗೆ ಫಸ್ಟ್ ಯೂಟ್ಯೂಬಲ್ಲಿ ಮೆಸೇಜ್ ಮಾಡಿ ನಂದು ಇನ್ಸ್ಟಾ ಐಡಿ ಕೇಳಿ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ಲು. ಆಮೇಲೆ ನನ್ನ ಪರ್ಸ್ನಲ್ ನಂಬರ್ ತೊಗೊಂಡು ವಾಟ್ಸಪ್ಪಲ್ಲಿ ಕೂಡ ಚಾಟ್ ಮಾಡ್ತಾ ಇದ್ಲು. ಆ್ಯಂಡ್ ಏನು ಅಂತಂದರೆ, ಪ್ರತಿಯೊಂದು ತಂದೆ ತಾಯಿಗೂ ಅಷ್ಟೇ ತಮ್ಮ ಮಕ್ಕಳು ತುಂಬ ಚೆನ್ನಾಗಿರಬೇಕು ಅನ್ನೋದೇ ಆಸೆ. ಬಟ್ ಆದರೆ ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ. ಸೊ ಅದನ್ನು ಕೂಡ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಈ ಟೀಕೆ ಮಾಡೋಕ್ಕೆ ಅಂತಲೇ ಸ್ವಲ್ಪ ಜನ ಇರ್ತಾರೆ. ಆ ಮಗು ಬೆಳ್ಳಗೆ, ನಿನ್ನ ಮಗು ಕಲರ್ ಬರಲ್ಲ, ನಿನ್ನ ಮಗು ಬ್ಲ್ಯಾಕ್ ಆಗುತ್ತೆ, ಸೊ ಇದು ಅವ್ರ ಅಜ್ಜಿ ಥರ, ಇದು ಅವ್ರ ತಾತ ಥರ, ಇದು ಅವ್ರ ದೊಡ್ಡಪ್ಪ ಥರ ಅಂತ ಟೀಕೆ ಮಾಡೋದಕ್ಕೆ ಅಂತಲೇ ಸ್ವಲ್ಪ ಜನ ಇರ್ತಾರೆ. ಸೊ ಆಲ್ಮೋಸ್ಟ್ ಇಂಥ ಜನಗಳನ್ನ ನಾನು ತುಂಬ ನೋಡಿದ್ದೀನಿ ನನ್ನ ರಿಯಲ್ ಲೈಫಲ್ಲಿ. ಆ್ಯಂಡ್ ಏನಪ್ಪ ಅಂತಂದರೆ, ಎಲ್ಲಾರ್ಗು ನಾನು ಒಂದೇ ಹೇಳೋದು, ನಿಮ್ಗೆ ಅನ್ಸುತ್ತಾ, ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಅದನ್ನು. ಸೊ ಯಾವುದೇ ಒಂದು ತಂದೆ ತಾಯಿ ಹತ್ರ ಹೋಗಿ ನಿನ್ನ ಮಗು ಚೆನ್ನಾಗಿಲ್ಲ, ನಿನ್ನ ಮಗು ಫುಲ್ ಡಿಮ್ ಕಲರ್ ಆಗೋದು, ಕಲರ್ ಬರಲ್ಲ ಅಂತಂದರೆ ಎಂಥ ತಂದೆ ತಾಯಿಗೂ ಬೇಜಾರು ಆಗೇ ಆಗುತ್ತೆ. ಸೊ ಹಾಗಾಗಿ ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನು ಅಂತಂದರೆ, ನಿಮ್ಗೆ ಅನಿಸ್ತಾ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಸೊ ಅವ್ರ ಮುಂದೆ ನೀವು ಹೇಳಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ, ನಿಮ್ಮ ಮಾತಿಂದ ಅವ್ರಿಗೆ ಎಷ್ಟು ಫೀಲ್ ಆಗುತ್ತೆ ಅನ್ನೋದು ಆ್ಯಕ್ಚುಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನ್ನನ್ನು ಎಷ್ಟು ಜನ ಅಂದಿದ್ದಾರೆ, ಆ ಟೈಮಲ್ಲಿ ನನಗೆ ಯಾವ ಥರ ಫೀಲ್ ಆಗುತ್ತೆ ಅನ್ನೋದು ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಯಾರಿಗೇ ಆಗಲಿ ಇವಾಗ ಆಗ ನನ್ನನ್ನು ಅಂದಾಗ ನಾನು ಎಷ್ಟು ನೋವು ಪಟ್ಟಿದ್ದೀನಿ ಅನ್ನೋದು ನನಗೆ ಇವಾಗ ಗೊತ್ತು. ಸೊ ಹಾಗಾಗಿ ನಾನು ಯಾರ ಮಕ್ಕಳನ್ನೂ ಆ ಥರ ಅನ್ನಕ್ಕೆ ಹೋಗಲ್ಲ. ಅದೇ ರೀತಿ ನಿಮಗೂ ಅಷ್ಟೇ, ನೀವು ಇನ್ನೊಬ್ಬರನ್ನ ಅಂದಾಗ ಆ ಫೀಲ್ ಏನು ಅನ್ನೋದು ನಿಮಗೆ ಗೊತ್ತಾಗಲ್ಲ. ಅದೇ ಯಾರಾದರೂ ಬಂದು ನಿಮ್ಮ ಮಕ್ಕಳನ್ನ ನಿಮ್ಮ ಮುಂದೆ ಏನಾದರೂ ಅಂದಾಗ ನಿಮಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ನನ್ನ ಕಡೆಯಿಂದ ರಿಕ್ವೆಸ್ಟ್, ಯಾರ ಮಕ್ಕಳನ್ನ ಯಾರು ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ, ಆ ಪಾಪು ಏನಾದರೂ ಹೇಳಿ ಬಂದಿರುತ್ತಾ, ನಾನು ಫೇರ್ ಆಗಬೇಕು, ನಾನು ಬ್ಲ್ಯಾಕ್ ಆಗಬೇಕು ಅಂತ. ಸೊ ಇಲ್ಲ, ಡೆಫಿನೆಟಾಗಿ ಇಲ್ಲ. ಅವ್ರ ತಂದೆ ತಾಯಿ, ಅವ್ರ ಅಜ್ಜಿ ತಾತ ಹೇಗಿರ್ತಾರೋ ಸೊ ಮಕ್ಕಳು ಕೂಡ ಅದೇ ಥರ ಇರ್ತಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಸೊ ನೀವು 3 monthsಗೆ 5 monthsಗೆ 1 yearಗೆ ಇಷ್ಟಿಗೆ ನೀವು ಇದೇ ಕಲರ್ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಗು ಬೆಳೀತಾ ಬೆಳೀತಾ ಡೆಫಿನೆಟಾಗಿ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೆ ಪ್ರೂಫ್ ಏನಪ್ಪ ಅಂತಂದರೆ ನನ್ನ ಮಗನೇ. ಸೊ ಹಾಗಾಗಿ ನಾನು ಎಲ್ಲರಿಗೂ ಇದೇ ಹೇಳೋದು, ಸೊ ಬ್ಲ್ಯಾಕ್ ಇದೆ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಹೆಲ್ತಿ ಆಗಿದೆಯಾ ಅನ್ನೋದು ತುಂಬಾ ಮುಖ್ಯ. ಸೊ ಫಸ್ಟ್ ನೀವು ಅದನ್ನು ನೋಡಿ. ಆ್ಯಂಡ್ ಏನಪ್ಪ ಅಂತಂದರೆ, ಅವರು ದಿವ್ಯಾ ಅನ್ನೋರು ಹೇಳಿದ್ರು, ಅಕ್ಕ ನನಗೆ ಹೆಣ್ಣು ಪಾಪು ಬೇರೆ ಅಂತ. ಸೊ ಇದರಲ್ಲಿ ಹೆಣ್ಣು ಪಾಪುನ ಗಂಡು ಪಾಪುನ ಅಂತ ಮುಖ್ಯ ಅಲ್ಲ, ನೀವಿಬ್ರು ಫೇರ್ ಇದ್ದೀರಾ ಅಂತಂದಾಗ ಡೆಫಿನೆಟಾಗಿ ಪಾಪುನು ಫೇರ್ ಆಗುತ್ತೆ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ, ಮಗುಗೆ ಬ್ಲಡ್ ಪ್ಯೂರಿಫೈ ಆಗ್ತಾ ಇರುತ್ತೆ. ಸೊ ಆ ಒಂದು ರೀಸನ್ನಿಂದ ಮಕ್ಕಳು ಕಲರ್ ಚೇಂಜ್ ಆಗೋ ಚಾನ್ಸಸ್ ತುಂಬಾ ಇದೆ. ಸೊ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಡಾಕ್ಟರ್ ಹತ್ರ ಕೇಳಿದ್ರು ಇದನ್ನೇ ಆನ್ಸರ್ ಕೊಡ್ತಾರೆ. ಯಾಕೆ ಅಂತಂದರೆ, ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೀನಿ, ಬೇಬಿನ ಎತ್ಕೊಂಡು ಹೋಗಿ 3 monthsಗೆ. ಸೊ ಅವ್ರ ಕಡೆಯಿಂದ ಬಂದಿದ್ದ ಉತ್ತರ ಇದೇನೆ, ಏನು ಅಂತಂದರೆ ಬ್ಲಡ್ ಪ್ಯೂರಿಫೈ ಆಗ್ತಾ ಇರುತ್ತೆ ಪಾಪುಗೆ. ಸೊ ಹಾಗಾಗಿ ಕಲರ್ ಚೇಂಜ್ ಆಗೋದು ಕಾಮನ್ ಅಂತ. ಆಲ್ಮೋಸ್ಟ್ 80% ಮಕ್ಕಳು ಹೀಗೆ ಹಾಕ್ತಾರೆ. ಇನ್ನು 20% ಯಾರೋ ಬೈ ಬರ್ತಿಂದ ಯಾವ ಕಲರ್ ಇದ್ದರೆ
ಅವರು ಅದೇ ಕಲರ್ ಕಂಟಿನ್ಯೂ ಆಗೋದು 20% ಮಾತ್ರನೇ. ಇನ್ನು 80% ಮಕ್ಕಳು ನಾನು ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಪಾಪುಗಳೂ ಅಷ್ಟೇ. ಸೊ ಹಾಗಾಗಿ ನೀವು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಇಬ್ಬರು ಫೇರ್ ಇದ್ದೀರಾ ಅಂತಂದಾಗ ಆಲ್ಮೋಸ್ಟ್ ಮಕ್ಕಳು ಫೇರ್ ಆಗೇ ಆಗ್ತಾರೆ. ಏನಪ್ಪ ಅಂತಂದರೆ ಅದೇ ಹೇಳಿದ್ನಲ್ವಾ, ಸೊ ಯಾರು ಟೀಕೆ ಮಾಡೋಕ್ಕೆ ಹೋಗಬೇಡಿ. ಯಾರಿಗೆ ಗೊತ್ತು ನೆಕ್ಸ್ಟ್ ನಿಮ್ಮ ಮನೆಯಲ್ಲೇ ಮಕ್ಕಳು ಬ್ಲ್ಯಾಕ್ ಆಗಿ ಹುಟ್ಬಿಡ್ಬೋದು. ಸೊ ಹಾಗಾಗಿ ಯಾರು ಏನು ಅಂತ ಅನ್ಕೋಬೇಡಿ. ಸೊ ಇಲ್ಲೇನಪ್ಪ ಅಂತಂದರೆ ನಾನು ಫಸ್ಟು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಐಟಮು ಅಂತ ಫಸ್ಟ್ ನಾನು ಏನೇನು ಯೂಸ್ ಮಾಡ್ತಾ ಇದ್ದೆ ಅನ್ನೋದು ನಿಮಗೆ ಹೇಳಿಬಿಡ್ತೀನಿ. ಆ್ಯಕ್ಚುಲಿ ನಾನು 12 ಐಟಮ್ಸ್ನ ಇಲ್ಲಿ 12 ಇಂಗ್ರೀಡಿಯೆಂಟ್ಸ್ನ ತೊಗೊತಾ ಇದ್ದೆ. ಅದೇನಪ್ಪ ಅಂತಂದರೆ ನೀವು ಲಿಸ್ಟ್ ಮಾಡ್ಕೊಂಬಿಡಿ. ಸೊ ಫಸ್ಟ್ ಬಂದು ದಾಸವಾಳ, ರೋಸ್, ಮತ್ತು ತಂಗಡಿ ಹೂವು, ತೊಗರಿಬೇಳೆ, ಹೆಸರು ಕಾಳು, ಕಡಲೆಬೇಳೆ, ಅಕ್ಕಿ, ಆರೆಂಜ್ ಪೀಲ್, ಬಾದಾಮ್, ವೈಟ್ ಟರ್ಮರಿಕ್, ಲಾವಂಚ, ನೀಮ್ ಲೀವ್ಸ್. ಇಷ್ಟು ನಾನು ಇಲ್ಲೇ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ತೊಗೊಂಡು ಬಾತ್ ಪೌಡರ್ನ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ನಿಮಗೆ ಇದರಲ್ಲಿ ನಾನು ಹೇಳಿರೋದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಇನ್ ಕೇಸ್ ನಿಮಗೆ ಗೊತ್ತಿಲ್ಲ ಅಂತಂದರೆ ನಾನು ಪಕ್ಕ ಪಿಕ್ಚರ್ನ ಆ್ಯಡ್ ಮಾಡ್ತೀನಿ. ಸೊ ಅದನ್ನು ನೋಡಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಇದನ್ನೆಲ್ಲ ಫ್ರೆಶ್ ಆಗಿ ನೀವೇ ತೊಗೊಂಡು ಮನೇಲಿ ನೀವೇ ಮಾಡ್ಕೋಬೋದು ಬಾತ್ ಪೌಡರು. ಇಲ್ಲ ಅಂತಂದರೆ ನಾನು ಏನು ಹೇಳಿದ್ದೀನಿ ಇದು ಸಪ್ರೇಟಾಗಿ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ ನಿಮಗೆ ಪೌಡರೇ ಸಿಗುತ್ತೆ. ಸೊ ನೀವು ಆ ಪೌಡರ್ನ ತೊಗೊಂಡು ಎಲ್ಲ ನಾನು ಏನೇನು ಪೌಡರ್ ಹೇಳಿದ್ದೀನಿ ಅದನ್ನೆಲ್ಲ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಬಾತ್ ಪೌಡರ್ ಥರ ಯೂಸ್ ಮಾಡ್ಬೋದು. ಬಟ್ ನನ್ನ ಕಡೆಯಿಂದ ಸಜೆಷನ್ ಏನಪ್ಪ ಅಂತಂದರೆ, ಸೊ ಅವ್ರು ಏನೇ ಒಂದು ಪೌಡರ್ ಮಾಡಬೇಕು ಅಂತಂದ್ರೂ ಡೆಫಿನೆಟಾಗಿ ಅದರಲ್ಲಿ ಕೆಮಿಕಲ್ಸ್ ಆ್ಯಡ್ ಆಗಿರುತ್ತೆ. ಸೊ ಇದಾದರೆ ನಾವು ಮನೇಲಿ ಮಾಡ್ಕೊಳೋದು ತುಂಬ ನಾವು ಕ್ಲೀನಾಗಿ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ನಿಮಗೆ ಆದಷ್ಟು ಇದನ್ನೇ ಮನೇಲಿ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಸೊ ಔಟ್ಸೈಡಿಂದ ಏನು ತರ್ಸೋಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಫಸ್ಟ್ ಒಂದು ಬಂದು ದಾಸವಾಳ. ಸೊ ದಾಸವಾಳ ಆಲ್ಮೋಸ್ಟ್ ಎಲ್ಲ ಕಡೆನೂ ಸಿಗುತ್ತೆ, ಮನೆ ಹತ್ರನೂ ಗಿಡಗಳಾಕಿರ್ತಾರೆ. ಇದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ದಾಸವಾಳನ ತೊಗೊಂಡು ಸೊ ಇದ್ರ ರೆಕ್ಕೆಗಳನ್ನೆಲ್ಲ ನೀವು ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಆ ದಾಸವಾಳ ಪೆಟಲ್ಸ್ ಎಲ್ಲ ಸೆಪ್ರೇಟ್ ಆದಮೇಲೆ ಚೆನ್ನಾಗಿ ನೀವು ಡ್ರೈ ಮಾಡ್ಕೋಬೇಕಾಗುತ್ತೆ ಬಿಸಿಲಲ್ಲಿ. ಸೊ ಒಂದು 2-3 ಡೇಸ್ ಬಿಸಿಲಿಗೆ ಇಟ್ಟಿದ್ದೀರಾ ಅಂತಂದರೆ ಚೆನ್ನಾಗಿ ಡ್ರೈ ಆಗುತ್ತೆ. ಸೊ ಈ ಈ ದಾಸವಾಳ ರೆಕ್ಕೆಗಳನ್ನ ತೊಗೊಂಡು ಫಸ್ಟು ನೀವು ಇದನ್ನು ಡ್ರೈ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ಒನ್ ಬಂದು ರೋಸೂ ಅಷ್ಟೇ ಇವಾಗ ಗುಲಾಬಿ ಹೂವು ತೊಗೊಂಡ್ಮೇಲೆ ಅದ್ರ ರೆಕ್ಕೆ ಎಲ್ಲ ಫುಲ್ ಸಪ್ರೇಟಾಗಿ ಮಾಡ್ಕೋಬೇಕು. ಗುಲಾಬಿ ಹೂವು ರೆಕ್ಕೆ ಎಲ್ಲ ಸಪ್ರೇಟ್ ಮಾಡಿಕೊಂಡು ಅದನ್ನು ಕೂಡ ಅಷ್ಟೇ ನೀವು ಒಂದು 2-3 ಡೇಸ್ ನೋಡ್ಕೊಳ್ಳಿ. ಇನ್ ಕೇಸ್ ತುಂಬ ಬಿಸಿಲಿದೆ ಅಂತಂದರೆ 2 ದಿನಕ್ಕೆಲ್ಲ ಫುಲ್ ಡ್ರೈ ಆಗಿಬಿಡುತ್ತೆ. ಇನ್ ಕೇಸ್ ಸ್ವಲ್ಪ ಬಿಸಿಲು ಕಡಿಮೆ ಇದೆ ಅಂತಂದರೆ ಒಂದು 3 ಡೇಸ್ 4 ಡೇಸ್ ಬಿಸಿಲಲ್ಲಿ ಇಡಿ. ಬಟ್ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ, ಯಾಕಂದರೆ ಚೆನ್ನಾಗಿ ಡ್ರೈ ಆದಾಗ ಪೌಡರ್ ಫುಲ್ ಸ್ಮೂತಾಗಿ ಬರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಫುಲ್ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ಆಮೇಲೆ ಬಂದುಬಿಟ್ಟು ತಂಗಡಿ ಹೂವು ಅಂತ. ಸೊ ಇಲ್ಲಿ ನಮ್ಮ ಹಳ್ಳಿ ಕಡೆ ತುಂಬ ಚೆನ್ನಾಗಿ ಸಿಗುತ್ತೆ, ತೋಟದ ಕಡೆ ಎಲ್ಲ. ಅದು ಯೆಲ್ಲೋ ಕಲರ್ ಬರುತ್ತೆ. ಇದನ್ನು ಇಂಗ್ಲೀಷಲ್ಲಿ ಆವ್ರಂಪು ಅಂತಾರೆ. ಸೊ ಕನ್ನಡದಲ್ಲಿನೂ ತಂಗಡಿ ಹೂವು ಅಂತಾನೆ ಅಂತಾರೆ ಇದನ್ನು. ಸೊ ಅದನ್ನು ಪಿಕ್ಚರ್ ಆ್ಯಡ್ ಮಾಡ್ತೀನಿ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದ್ರದ್ದು ಅಷ್ಟೇ ಫ್ಲವರು. ಇನ್ ಕೇಸ್ ನಿಮ್ಗೆ ಈ ಫ್ಲವರ್ ಸಿಗಲಿಲ್ಲ ಅಂತಂದರೆ ಸಿಟಿ ಕಡೆ ಎಲ್ಲನೂ ನೀವು ಇದ್ರ ಪೌಡರ್ ಆವ್ರಂಪ ಪೌಡರ್ ಅಂತ ಹೊಡೆದ್ರೆ ಅಮೆಝಾನಲ್ಲಿ ಬರುತ್ತೆ. ಸೊ ನೀವು ಅದು ಪೌಡರ್ನೇ ತರಿಸ್ಕೋಬೋದು. ಸೊ ಇದು ಅಷ್ಟೇ ಸೇಮ್ ಇದ್ರ ಪೆಟಲ್ಸ್ ಎಲ್ಲ ನಾವು ಡಿವೈಡ್ ಮಾಡಿಕೊಂಡು ಸೊ ಇದನ್ನು ಕೂಡ ನಾವು ಡ್ರೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆರೆಂಜ್ ಪೀಲ್. ಕಿತ್ಲೆ ಹಣ್ಣು ತಿಂದಾದ್ಮೇಲೆ ಅದ್ರ ಒಟ್ಟು ಬಿಸಾಕ್ತೀವಿ ನಾವು. ಆ್ಯಕ್ಚುಲಿ ಅದ್ರಿಂದನೂ ತುಂಬಾ ಯೂಸಸ್ ಇದೆ. ಸೊ ಇದನ್ನು ಅಷ್ಟೇ ನಾವು ಕಿತ್ಲೆ ಹಣ್ಣ ಒಟ್ಟನ್ನು ನಾವು ಡ್ರೈ ಮಾಡಿಕೊಂಡು ಸೊ ಅದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಕಿತ್ಲೆ ಹಣ್ಣಿನ ಸಿಪ್ಪೆನೂ ನೀವು ಡ್ರೈ ಮಾಡ್ಕೊಳ್ಳಿ ಫಸ್ಟು. ಆ್ಯಂಡ್ ನೀಮ್ ಲೀವ್ಸ್, ಆ್ಯಕ್ಚುಲಿ ಬೇವಿನ ಸೊಪ್ಪು ಎಲ್ಲ ಕಡೆನೂ ಸಿಗುತ್ತೆ. ಇದು ಬಂದು ನಿಮಗೆ ಆಪ್ಷನಲ್ ಇರುತ್ತೆ. ಇನ್ ಕೇಸ್ ನಿಮಗೆ ಬೇವಿನ ಸೊಪ್ಪು ಬೇಡ ಅಂತಂದರೆ ಇದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡಿದಾಗ ನೀಮ್ ಲೀವ್ಸ್ನ ಆ್ಯಡ್ ಮಾಡ್ಕೊಂಡಿರಲಿಲ್ಲ, ಬೇವಿನ ಸೊಪ್ಪನ್ನ. ಸೆಕೆಂಡ್ ಟೈಮ್ ನಾನು ಬಾತ್ ಪೌಡರ್ ಮಾಡಿದಾಗ ಬೇವಿನ ಸೊಪ್ಪು ಆ್ಯಡ್ ಮಾಡಿಕೊಂಡೆ. ಯಾಕೆ ಅಂದರೆ ಇನ್ ಕೇಸ್ ಸ್ಕಿನ್ ಅಲರ್ಜಿಸ್ ಏನಾದರೂ ಇದ್ದರೆ ಮಕ್ಕಳಿಗೆ, ಸೊ ಅದೆಲ್ಲ ಚೆನ್ನಾಗಿದ್ರಿಂದ ಕಡಿಮೆ ಆಗುತ್ತೆ ಅನ್ನೋ ಒಂದು ರೀಸನಿಂದ ನಾನು ನೀಮ್ ಲೀವ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇಷ್ಟೆಲ್ಲ ನೀವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕಾಗುತ್ತೆ. ಏನೇನು ಅಂತಂದರೆ ದಾಸವಾಳ, ರೋಸ್ ಪೆಟಲ್ಸ್ ಆ್ಯಂಡ್ ಆವ್ರೆಂಪೋ ತಂಗಡಿ ಹೂವು, ಆಮೇಲೆ ಆರೆಂಜ್ ಪೀಲ್, ಕಿತ್ಲೆ ಹಣ್ಣಿನ ಸಿಪ್ಪೆ. ಈ 4 ನೀವು ಫಸ್ಟ್ ಏನು ಮಾಡಬೇಕು, ಮತ್ತು ಇದು ನೀಮ್ ಲೀವ್ಸ್, ಬೇವಿನ ಸೊಪ್ಪು. ಸೊ ಈ 5 ನೀವೇನು ಮಾಡಬೇಕು ಅಂತಂದರೆ ಫಸ್ಟ್ ನೀವು ಬಿಸಿಲಲ್ಲಿ ಇದನ್ನು ಡ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಒಂದು 2-3 ಡೇಸ್ ಹೇಳಿದ್ನಲ್ವಾ, 2-3 ಡೇಸ್ ಇಲ್ಲ 4 ಡೇಸ್ ಇದನ್ನು ಚೆನ್ನಾಗಿ ನೀವು ಡ್ರೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದರೆ ನಾವು
ತೊಗರಿಬೇಳೆ ಅಂತಂದ್ರೆ ತೊಗರಿಬೇಳೆಯಲ್ಲೇ ಮೈಸೂರು ಬೇಳೆ ಅಂತ ಬರುತ್ತೆ, ಆರೆಂಜ್ ಕಲರ್ ಇರುತ್ತೆ. ಸೊ ಇದು ಸ್ಕಿನ್ ಟೋನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ನೀವು ಇದನ್ನ ತಗೊಳ್ಳಿ. ಆಕ್ಚುಲಿ ತೊಗರಿಬೇಳೆ ನಾವು ಸಾರಿಗೆಲ್ಲ ಆಕ್ಚುಲಿ ಅದನ್ನು ಸಾರಿಗೆ ಯೂಸ್ ಮಾಡ್ತೀವಿ. ಆರೆಂಜ್ ಕಲರ್ನ ತಗೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ತೊಗರಿಬೇಳೆ, ಹೆಸರು ಕಾಳು, ಕಡಲೆಬೇಳೆ, ಅಕ್ಕಿ, ಬಾದಾಮ್, ಇದನ್ನೆಲ್ಲ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ತಗೋಬೇಕು ಅಂತಂದ್ರೆ ಒಂದು 100 ಗ್ರಾಮ್ಸ್ ತಗೊಳ್ಳಿ. ಫಸ್ಟ್ ನಿಮಗೆ ಚಿಕ್ಕದಾಗೆ ಸಾಕು, ನಾವು ಸ್ಯಾಂಪಲ್ ನೋಡ್ತೀವಿ ಅಂದ್ರೆ ಒಂದು 50 ಗ್ರಾಮ್ಸ್ ತಗೊಳ್ಳಿ, ಇಲ್ಲ ಅಂದ್ರೆ 100 ಗ್ರಾಮ್ಸ್. ಬಟ್ ಎಲ್ಲಾನು ಅಷ್ಟೇ ಈಕ್ವಲ್ ಮೆಜರ್ಮೆಂಟ್ ಇರಬೇಕಾಗುತ್ತೆ. ಅಂಡ್ ಫ್ಲವರ್ಸ್ ಕೂಡ ಅಷ್ಟೇ ಈಕ್ವಲ್ ಮೆಜರ್ಮೆಂಟ್ ಇರಬೇಕಾಗುತ್ತೆ. ಸೊ ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಸಪ್ರೇಟ್ ಆಗಿ ತೊಗರಿ ಬೇಳೆ ಸಪ್ರೇಟ್ ಆಗಿ ಹುರ್ಕೋಬೇಕಾಗುತ್ತೆ, ಅಂಡ್ ಅಕ್ಕಿ ಸಪ್ರೇಟ್ ಆಗಿ ಹುರ್ಕೋಬೇಕಾಗುತ್ತೆ, ಬಾದಾಮ್ ಸಪ್ರೇಟ್ ಆಗಿ ಹುರ್ಕೋಬೇಕಾಗುತ್ತೆ. ಆ ಥರ ನಾನು ಏನೆಲ್ಲ ಹೇಳಿದ್ದೀನೋ ಐಟಮ್ಸ್ನ ನೀವು ಅದನ್ನೆಲ್ಲಾನು ಸಪ್ರೇಟ್ ಆಗಿ ಹುರ್ಕೋಬೇಕಾಗುತ್ತೆ. ಯಾಕೆ ಗೊತ್ತಾ? ಆಕ್ಚುಲಿ ಈಗ ನೀವು ತೊಗರಿಬೇಳೆ ಹಾಕಿರ್ತೀರಾ, ತೊಗರಿಬೇಳೆ ಜೊತೆ ಅಕ್ಕಿ ಹಾಕ್ತೀರಾ. ಅಕ್ಕಿ ಏನು ಅಂತಂದ್ರೆ ಬೇಗ ಹುರಿದ ತಕ್ಷಣ ಅದು ಫುಲ್ ಕೆಂಪು ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್ ಆಗಿಬಿಡತ್ತೆ, ಮತ್ತೆ ಸೀದೋಗ್ಬಿಡತ್ತೆ. ಸೊ ಹಾಗಾಗಿ ಅದಕ್ಕೆ ಎಷ್ಟು ಟೈಮ್ ಬೇಕೋ ನೋಡಿಕೊಂಡು ನೀವು ಸಪ್ರೇಟ್ ಆಗಿ ಹುರ್ಕೊಳೋದು ಬೆಟರ್ ಅಂತ ಹೇಳ್ತೀನಿ. ಅಂಡ್ ಆಮೇಲೆ ವೈಟ್ ಟರ್ಮರಿಕ್ ಬಿಳಿ ಅರಿಶಿನ ಅಂತ, ಬಿಳಿ ಅರಿಶಿನ ಕೊಂಬು ಥರ ಅದು ಕಟ್ ಮಾಡಿ ಇಡ್ತಾರೆ. ಇದು ಬಂದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ. ಸೊ ರೌಂಡ್ ಶೇಪಲ್ಲಿ ಈ ಥರ ರೌಂಡ್ ಇರುತ್ತೆ. ನಾನು ಪಿಕ್ ಆ್ಯಡ್ ಮಾಡ್ತೀನಿ ಅದು. ಅಂಡ್ ಲಾವಂಚ ಏನಪ್ಪ ಅಂತಂದ್ರೆ ಬೇರ್ ಥರ ಫುಲ್ ಉದ್ದಕ್ಕೆ ಬರುತ್ತೆ. ಇದು ಕೂಡ ಗ್ರಂಥಿಗೆ ಅಂಗಡಿಯಲ್ಲೇ ಸಿಗುತ್ತೆ ನಿಮಗೆ. ಲಾವಂಚ ನೀವು 10 ರೂಪೀಸ್ ಕೊಟ್ಟಿದ್ದೀರಾ ಅಂದ್ರೆ ಇಷ್ಟು ಬರುತ್ತೆ. ಸೊ ಒಂದು 10 ರೂಪೀಸ್ಗೆ ಹಾಕಿ ಸಾಕು, ನೀವು 10 ರೂಪೀಸ್ಗೆ ತಗೊಂಡು ಹಾಕಿ ಸಾಕು ಅದು ಲಾವಂಚ. ಅಂಡ್ ಇದು ಬಾದಾಮ್ ಹೇಳಿದ್ನಲ್ವಾ, ಬಾದಾಮು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಸೊ ಸಪ್ರೇಟ್ ಆಗಿ ಹುರಿದು ಆಮೇಲೆ ಈ ರೋಸ್ ಪೆಟಲ್ಸು ಮತ್ತು ಐಬಿಸ್ಕಸ್ ಪೆಟಲ್ಸು ಇದನ್ನೆಲ್ಲ ಏನ್ ಮಾಡಬೇಕು ಅಂತಂದ್ರೆ ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಮಿಕ್ಸಿಗಾದ್ರೂ ಹಾಕ್ಬೋದು, ಅಥವಾ ಯಾವ್ದಾದ್ರು ಮಿಷನ್ ಇದೆ ಅಂದ್ರೆ ಮಿಷನ್ಗಾದ್ರೂ ಹಾಕ್ಸ್ಬೋದು. ಸೊ ನಾನು ಮಿಷನ್ಗೆ ಹಾಕ್ಸ್ಬಿಟ್ಟಿದ್ದೆ. ಇದು ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದ್ರೆ ಇದು ನಾನು ಮೆಷರ್ಮೆಂಟ್ ಏನ್ ಹೇಳಿದನೋ ನೀವು ಅದ್ರ ಡಬಲ್ ಕ್ವಾಂಟಿಟಿ ತಗೋಬಹುದು. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾವು ಮಿಷನ್ಗೆ ಹಾಕ್ಸ್ಬಿಡಿ. ಯಾಕೆ ಅಂತಂದ್ರೆ ಮನೇಲಿ ಮಾಡಿದ್ರೆ ಆ ಪೆಟಲ್ಸ್ ಎಲ್ಲ ಚೆನ್ನಾಗಿ ಫೈನ್ ಆಗಿ ಪೌಡರ್ ಆಗೋಲ್ಲ. ಸೊ ಹಾಗಾಗಿ ಮಿಷನ್ಗೆ ಹಾಕ್ಸಿದೀವಿ ಅಂತಂದ್ರೆ ಕ್ಲೀನ್ ಆಗಿ ನುಣ್ಣಗೆ ಅದು ಪೌಡರ್ ಆಗಿ ಬರುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇದು ಏನ್ ನೀವು ಮಿಷನ್ಗೆ ಹಾಕ್ಸಿದೀರಾ, ಸೊ ಇದನ್ನ ನೀವು ಜರಡಿ ಇಟ್ಕೋಬೇಕಾಗುತ್ತೆ. ಸೊ ಒಂದ್ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, ಒಂದು 4 ಸಲ ಜರಡಿ ಇಡಿ. ಅದು ಫುಲ್ ಸ್ಮೂತ್ ಆಗಿ ಪೌಡರ್ ಇರಬೇಕು. ಯಾಕೆ ಅಂತಂದ್ರೆ ಸ್ವಲ್ಪ ಏನಾದರೂ ರಫ್ ಆಗಿದೆ ಅಂತಂದ್ರೆ ಪಾಪುಗೆ ಸ್ಕಿನ್ ಅಲರ್ಜೀಸ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಸೊ ಹಾಗಾಗಿ ಫುಲ್ ಪೌಡರ್ ಸ್ಮೂತ್ ಆಗಿರಬೇಕು. ಸೊ ಇದನ್ನ ಜರಡಿ ನೀವು ಒಂದು 4 ಸಲ ಆದ್ರೂ ಜರಡಿ ಹಿಡೀರಿ ಪೌಡರ್ನ. ನಾನಂತೂ ಫುಲ್ಲು, ನಮ್ಮಮ್ಮ ಅಂತೂ ಒಂದು 4-5 ಟೈಮ್ಸ್ ಜರಡಿ ಹಿಡಿದು ಫುಲ್ ಸ್ಮೂತ್ ಪೌಡರ್ನ ತಗೊತಾ ಇದ್ವಿ. ಸೊ ಈ ಪೌಡರ್ ಏನ್ ಬರುತ್ತೆ ಇದು ಒಂದು ಕಂಟೈನರ್ ಅಲ್ಲಿ ನೀವು ಸ್ಟೋರ್ ಮಾಡ್ಕೊಳ್ಳಿ. ಆದಷ್ಟು ಗಾಜಿನ ಬಾಕ್ಸ್ ಅಲ್ಲಿ ಇಡಿ. ಯಾಕೆ ಅಂತಂದ್ರೆ ನಾರ್ಮಲ್ ಆಗಿ ಪೌಡರ್ ಹಾಗೆ ಇಟ್ಬಿಟ್ರೆ ತುಂಬಾ ಹುಳ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು ಗ್ಲಾಸ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಈ ತೇವದ ಕೈಯಲ್ಲೆಲ್ಲ ಸೊ ಈ ಪೌಡರ್ನ ಮುಟ್ಟಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಅದು ಒಂದು ಚೂರ್ ಮೇಲೆ ತೇವ ಆಗಿದೆ ಅಂತಂದ್ರೆ ಅದು ಹೇಳಿದ್ನಲ್ವಾ ಹುಳ ಬೀಳೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಹಾಗಾಗಿ ಫುಲ್ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ ಪೌಡರ್ನ ಕೂಡ. ಅಂಡ್ ಇನ್ನೊಂದೇನು ಅಂತಂದ್ರೆ ಫಸ್ಟ್ ಇದನ್ನ ಬೇಬಿಗೆ ಅಪ್ಲೈ ಮಾಡೋಕ್ ಮುಂಚೆ ನಿಮ್ಮ ಕೈ ಮೇಲೆ ಆಗ್ಲಿ ನಿಮ್ಮ ಫೇಸ್ಗೆ ಆಗ್ಲಿ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಏನ್ ಗೊತ್ತಾ, ಇನ್ ಕೇಸ್ ಅದೇನಾದ್ರೂ ನಾವು ಮಾಡಿರೋ ಪೌಡರ್ ಅಲ್ಲಿ ಏನಾದ್ರೂ ಸ್ವಲ್ಪ ಡಿಫಾಲ್ಟ್ ಇದ್ರೆ ಫಸ್ಟ್ ಅದನ್ನ ನಮ್ಮ ಸ್ಕಿನ್ ಮೇಲೆ ಇರಿಟೇಟ್ ಆಗ್ಬಿಡತ್ತೆ. ಸೊ ಹಾಗಾಗಿ ಫಸ್ಟ್ ನೀವು ಸ್ಕಿನ್ಗೆ ಪ್ಯಾಚ್ ಅಪ್ ಮಾಡಿಕೊಂಡು ಅದನ್ನ ಟೆಸ್ಟ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಬೇಬಿ ಮೇಲೆ ಅಪ್ಲೈ ಮಾಡಿ. ಸೊ ಇಷ್ಟ ಆಯ್ತು, ಪೌಡರ್ ಎಲ್ಲ ರೆಡಿ ಆದ್ಮೇಲೆ ನೆಕ್ಸ್ಟ್ ನೀವೇನಪ್ಪ ಮಾಡಬೇಕು ಅಂತಂದ್ರೆ ಬೇಬಿಗೆ ಬಿಫೋರ್ ಬಾತ್ ಸ್ನಾನಕ್ಕೂ ಕರ್ಕೊಂಡು ಹೋಗೋಕ್ ಮುಂಚೆ ಒಂದು 15 ಮಿನಿಟ್ಸ್ ಮುಂಚೆನೆ ನೀವು ಸೊ ಬಾತ್ ಪೌಡರ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಬಾತ್ ಪೌಡರು ಒಂದು ಟೇಬಲ್ ಸ್ಪೂನ್ ಅಷ್ಟು, ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಪಾಪು ಬಾಡಿಗೆ ಅಂಡ್ ಫೇಸ್ಗೆ ಕೈ ಕಾಲ್ಗೆಲ್ಲ ಎಷ್ಟು ಬೇಕು ಅಂತ. ಸೊ 1 ಸ್ಪೂನ್ ಆಗಲಿ ಅಥವಾ 1.5 ಸ್ಪೂನ್ ಆಗಲಿ ಫಸ್ಟ್ ಬಾತ್ ಪೌಡರ್ ತಗೊಂಡು ಸೊ ಇದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊತಾ ಇದ್ದೆ ನಾನು. ಯಾಕೆ ಅಂತಂದ್ರೆ ಹಾಲಲ್ಲೂ ಅಷ್ಟೇ ನಮ್ಮ ಸ್ಕಿನ್ನ ವೈಟ್ನಿಂಗ್ ಮಾಡೋ ತುಂಬ ಲಕ್ಷಣಗಳು ಹಾಲಲ್ಲಿದೆ. ಸೊ ಹಾಗಾಗಿ ನಾನು ಹಾಲನ್ನ ಮಿಕ್ಸ್ ಮಾಡ್ಕೊತಾ ಇದ್ದೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಫಸ್ಟ್ ಮಿಲ್ಕ್ನ ಆ್ಯಡ್ ಮಾಡಿಕೊಂಡು
ಸೊ ಅದು ಹೆಂಗೆ ಅಂದರೆ ಫುಲ್ ಗಟ್ಟಿಯಾಗೂ ಇರಬಾರ್ದು, ತೆಳುವಾಗೂ ಇರಬಾರ್ದು. ನಮ್ಮ ಫೇಸ್ ಮೇಲೆ ಹಾಕಿದ್ದೀವಿ ಅಂತಂದರೆ ಕ್ಲೀನಾಗಿ ನಮ್ಮ ಫೇಸ್ಗೆ ಆ ಪೌಡರ್ ಅಬ್ಸರ್ವ್ ಆಗೋ ಥರ ಇರಬೇಕು. ಸೊ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಳಿ. ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಸೊ ಮಗುಗೆ ನಾವು ಏನು ಇದು ಆಯಿಲ್ನ ನಾವು ಮಸಾಜ್ ಮಾಡ್ತಾ ಇದ್ವಿ, ಇವಾಗ ಸ್ವಲ್ಪ ಜನ ಬಿಫೋರ್ ಬಾತ್ಗೆ ಹೋಗ್ಬೇಕಾದ್ರೆ ಆಯಿಲ್ನ ಅಪ್ಲೈ ಮಾಡ್ತಿರಲ್ವ. ಸೊ ನೀವು ಈ ಆಯಿಲ್ನ ಕಂಪ್ಲೀಟಾಗಿ ನಿಲ್ಲಿಸ್ಬಿಡಿ. ಒಂದು 15 ಡೇಸ್ ನಿಲ್ಲಿಸ್ಬಿಟ್ಟು ನೀವು ಇದನ್ನ ಟ್ರೈ ಮಾಡಿ, ನಿಮಗೆ ಏನು ಅಂತ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನೀವು ಕಂಪ್ಲೀಟಾಗಿ ಆಯಿಲ್ ಮಸಾಜ್ನ ನಿಲ್ಲಿಸ್ಬಿಡಿ. ಇನ್ ಕೇಸ್ ನೀವು ಇಲ್ಲ ನಾವು ಆಯಿಲ್ ಮಸಾಜ್ ಮಾಡ್ತೀವಿ ಅಂತಂದರೆ, ಇನ್ ಕೇಸ್ ಟೂ ಟೈಮ್ಸ್ ಬಾತ್ ಮಾಡಿಸೋರಾದರೆ ಮಾರ್ನಿಂಗ್ ಟೈಮ್ ನೀವು ಆಯಿಲ್ ಮಸಾಜ್ ಮಾಡ್ಕೊಳ್ಳಿ, ಈವ್ನಿಂಗ್ ಟೈಮಲ್ಲಿ ಬಾತ್ ಪೌಡರ್ನ ಅಪ್ಲೈ ಮಾಡಿ ನೀಟಾಗಿ ಫೇಸ್ಗೂ ಮತ್ತು ಬಾಡಿಗೆ ಕ್ಲೀನಾಗಿ ಅಪ್ಲೈ ಮಾಡಿ. ಆ್ಯಂಡ್ 15 ಮಿನಿಟ್ಸ್ ಆದಮೇಲೆ ಫುಲ್ ಅದು ಡ್ರೈ ಆಗಿರುತ್ತೆ. ಸೊ ಆಗ ಸ್ನಾನ ಮಾಡಿಸಿ ಮಗುಗೆ. ಆ್ಯಂಡ್ ಆವಾಗೂ ಅಷ್ಟೇ ಚೆನ್ನಾಗಿ ಫಸ್ಟು ಆ ಪೌಡರ್ ಏನು ಹಾಕಿರ್ತೀವಿ ಆ ಪೇಸ್ಟ್ ಬೇಬಿಗೆ, ಅದನ್ನು ಫಸ್ಟ್ ಕೈಯಲ್ಲಿ ಈ ಥರ ಚೆನ್ನಾಗಿ ರಬ್ ಮಾಡಿಬಿಟ್ಟು, ಚೆನ್ನಾಗಿ ರಬ್ಬು ಅಂತಂದರೆ ಮತ್ತೆ ಹಾಕಿ ಚೆನ್ನಾಗಿ ಉಜ್ಜಿಬಿಡಬೇಡಿ ನೀವು ಬೇಬಿ ಫೇಸ್ಗೆ. ಸೊ ಸ್ಮೂತಾಗಿ ಈ ಥರ ಏನು ಹಾಕಿದ್ದೀವಿ, ಕ್ಲೀನಾಗಿ ಏನು ಅಪ್ಲೈ ಮಾಡಿರ್ತೀವಿ ಅದನ್ನು ನಾವು ಕೈಯಲ್ಲೇ ಈ ಥರ ಚೆನ್ನಾಗಿ ರಬ್ ಮಾಡಿಬಿಟ್ಟು, ಅದನ್ನು ಫಸ್ಟು ಅದು ಏನು ಡ್ರೈ ಆಗಿರುತ್ತೆ ಅದ್ರ ಮೇಲೆ ಸ್ವಲ್ಪ ವಾಟ್ರಿಂಗ್ ಹಾಕಿದ್ದೀವಿ ಅಂತಂದರೆ ಮತ್ತೆ ಅದು ಫುಲ್ಲು ತೇವ ಆಗಿಬಿಡುತ್ತೆ. ಸೊ ಅದ್ರ ಮೇಲೆ ನಾವು ಚೆನ್ನಾಗಿ ಮಗುನ ಸ್ವಲ್ಪ ರಬ್ ಮಾಡಿ ಸ್ನಾನ ಒಂದ್ಸಲ ಮಾಡಿಸಿ ಎಗೇನ್ ಮತ್ತೆ ಏನಪ್ಪ ಅಂತಂದರೆ ಬೇಬಿಗೆ ಏನು ಫೇಸ್ಗೆ ನಾನು ಏನು ಮಾಡ್ತಾ ಇದ್ದೆ ಅಂತಂದರೆ, ಫಸ್ಟು ಮಗುಗೆ ಅಪ್ಲೈ ಮಾಡಿದ್ವಲ್ಲ, ಸೊ ಅದನ್ನೆಲ್ಲ ವಾಶ್ ಮಾಡಾದ್ಮೇಲೆ ನೆಕ್ಸ್ಟ್ ಸೋಪ್ ಯೂಸ್ ಮಾಡ್ತಾ ಇರಲಿಲ್ಲ ನಾನು. ಮತ್ತು ಡ್ರೈ ಪೌಡರ್ನ ತೊಗೊಂಡು ಫೇಸಿಗೆ ಕೂಡ ಅದರಲ್ಲೇ ನಾನು ಫೇಸ್ ವಾಶ್ ಮಾಡ್ತಾ ಇದ್ದೆ ಪಾಪುಗೆ. ಸೊ ನಿಜವಾಗ್ಲೂ ಬಿಲೀವ್ ಮೀ, ನನ್ನ ಮಗು ಅಂತೂ ಒಂದು 15 to 20 ಡೇಸಲ್ಲಿ ನನಗೆ ತುಂಬ ರಿಸಲ್ಟ್ ಗೊತ್ತಾಯಿತು. ಮತ್ತು ನಾನು ಯಾವ ಸೋಪು ಯೂಸ್ ಮಾಡಿಲ್ಲ, ಯಾವ ಆಯಿಲು ಯೂಸ್ ಮಾಡಿಲ್ಲ. ನನ್ನ ಮಗನಿಗೆ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೆ, ಬಾತ್ ಪೌಡರು. ಅಪ್ ಟು ನಾನು ಅವನಿಗೆ 1 ಇಯರ್ 1.5 ಇಯರ್ವರೆಗೂ ಯೂಸ್ ಮಾಡಿದೆ. ಆಮೇಲೆ ಅವನು ಫುಲ್ ಕಲರ್ ಬಂದ ಮೇಲೆ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟೆ. ಸೊ ಇನ್ ಕೇಸ್ ನಿಮಗೆ ಇಲ್ಲ ನಾವು ಸೋಪು ಹಾಕ್ತೀವಿ ಮಕ್ಕಳಿಗೆ ಅಂತಂದರೆ ಡೆಫಿನೆಟಾಗಿ ಯೂಸ್ ಮಾಡಿ. ಒಂದ್ಸಲ ಬಾತ್ ಪೌಡರಲ್ಲಿ ವಾಶ್ ಮಾಡಾದ್ಮೇಲೆ ನೆಕ್ಸ್ಟ್ ನೀವು ಯಾವುದು ಯೂಸ್ ಮಾಡ್ತಾ ಇದ್ದೀರೋ ಸೋಪು ಅದನ್ನು ಯೂಸ್ ಮಾಡಿ. ಇಲ್ಲ ಅಂದರೆ ನಿಮಗೆ ಕಂಪ್ಲೀಟ್ ರಿಸಲ್ಟ್ ಬಾತ್ ಪೌಡರಲ್ಲಿ ಕಂಪ್ಲೀಟ್ ರಿಸಲ್ಟ್ ಗೊತ್ತಾಗಬೇಕು ಅಂತಂದರೆ ಆಯಿಲು ಆ್ಯಂಡ್ ಸೋಪ್ ಎಲ್ಲ ಸ್ಟಾಪ್ ಮಾಡಿಬಿಡಿ. ಆಯಿಲ್ ಸೋಪ್ ಸ್ಟಾಪ್ ಮಾಡಿ ಒಂದು 15 ಡೇಸ್ ಟ್ರೈ ಮಾಡಿ, ಡೆಫಿನೆಟಾಗಿ ಬೇಬಿ ಕಲರ್ ಅನ್ನೋದು ಚೇಂಜ್ ಆಗುತ್ತೆ. ಏನು ಅಂತಂದರೆ ನಾವು ಈ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಿದ್ದೀವಿ ಅದರಲ್ಲೆಲ್ಲನೂ ಸ್ಕಿನ್ ಟೋನ್ ಚೇಂಜ್ ಆಗೋ ಎಲ್ಲ ಲಕ್ಷಣಗಳು ತುಂಬಾ ಇದೆ. ಆ್ಯಂಡ್ ಫೇಸ್ ಗ್ಲೋ ಬರೋ ಚಾನ್ಸಸ್ ಕೂಡ ತುಂಬಾ ಇದೆ ಮಕ್ಕಳಿಗೆ. ಸೊ ಹಾಗಾಗಿ ನಾನು ಏನು ಹೇಳಿದ್ದೀನಿ ಇದನ್ನು ಮಿಸ್ ಮಾಡ್ತೀರಾ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ರಿಸಲ್ಟ್ ಬರುತ್ತೆ. ಸೊ ಇನ್ನೊಂದೇನಪ್ಪ ಅಂತಂದರೆ, ಇನ್ ಕೇಸ್ ಪಾಪು ಏನಾದರೂ ಕಲರ್ ಬಂದಿಲ್ಲ ಅಂತಂದರೆ, ನಾನು ಹೇಳಿದ್ನಲ್ವಾ 80% ಮೆಂಬರ್ಸ್, ಆಲ್ಮೋಸ್ಟ್ 80% ಪಾಪು ಏನಿದೆ ಅದು ಕಲರ್ ಚೇಂಜ್ ಆಗೇ ಆಗುತ್ತೆ. ಇನ್ನು 20% ಏನಪ್ಪ ಅಂತಂದರೆ, ಒಬ್ಬೊಬ್ಬರಿಗೆ ಜೀನ್ಸ್ ಇರುತ್ತೆ. ಸೊ ಅದು ಅವ್ರ ಮನೆಯಲ್ಲಿ ಅಜ್ಜಿ ಆಗ್ಬೋದು, ತಾತ ಆಗ್ಬೋದು, ಅಪ್ಪ ಅಮ್ಮ ಆಗ್ಬೋದು, ಯಾರೋ ಒಬ್ರು ಹಾಕಿದ್ರೆ 100% ಪಾಪುನೂ ಆ ಕಲರ್ ಬರೋ ಚಾನ್ಸಸ್ ಇರುತ್ತೆ. ಸೊ ನೀವೇನು ಫೀಲ್ ಆಗಬೇಡಿ. ಯಾಕೆ ಅಂತಂದರೆ ಅವ್ರಿಗೆ ಒಂದು ಏಜ್ ಬಂದಾಗ ಅವ್ರಿಗೆ ನಾನು ಚೆನ್ನಾಗಿರಬೇಕು, ನಾನು ಫೇಸ್ ವಾಶ್ ಮಾಡ್ಕೋಬೇಕು ಆ್ಯಂಡ್ ನಾನು ಚೆನ್ನಾಗಿ ಕಾಣಬೇಕು ಅನ್ನೋದು ಯಾವಾಗ ಮಕ್ಕಳ ಮೈಂಡಿಗೆ ಬರುತ್ತೋ, ಸೊ ಆಟೋಮೆಟಿಕ್ಕಾಗಿ ಅವರೇ ಚೇಂಜ್ ಆಗ್ತಾರೆ. ಸೊ ಹಾಗಾಗಿ ನೀವು ಕಲರ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ನಾನು ಹೇಳಿರೋ ಬಾತ್ ಪೌಡರ್ನ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ, ತುಂಬಾ ರಿಸಲ್ಟ್ ಇದೆ ನಿಮಗೆ. ಸೊ ರಿಸಲ್ಟ್ ಬೇಗ ಬರುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಅವಾಗ ನಾನು ಏನು ಇಂಗ್ರೀಡಿಯೆಂಟ್ಸ್ ಹೇಳಿದ್ದೀನಿ ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ಬಟ್ ನನ್ನ ಮಗನಿಗೆ ನಾನು ಏನು ಹೇಳಿದ್ದೀನಿ ಈ 12 ಐಟಮ್ಸ್ನೂ ಯೂಸ್ ಮಾಡಿ ನಾನು ಬಾತ್ ಪೌಡರ್ನ ಮಾಡ್ಕೊಂಡಿದ್ದೆ. ಬಟ್ ನನಗಂತೂ ತುಂಬಾ ರಿಸಲ್ಟ್ ಬಂದಿದೆ ನನ್ನ ಮಗನ ಫೇಸಲ್ಲಿ. ಆ್ಯಂಡ್ ಈಗ ನಾನು 1.5 ಇಯರ್ ಯೂಸ್ ಮಾಡಿ ನಾನು ಸ್ಟಾಪ್ ಮಾಡಿಬಿಟ್ಟೆ. ಯಾಕೆ ಅಂತಂದರೆ ನನಗೆ ಆ ಬಾತ್ ಪೌಡರ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಸೊ ನಾನು ಶಾಪ್ಗೆ ಹೋಗಿ ಮಗುನ ನೋಡಿಕೊಂಡು ಮನೆಯಲ್ಲೂ ಕೆಲಸ ಮಾಡಿಕೊಂಡು ಸೊ ಎಲ್ಲ ನನಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅವನಿಗೆ ಈಗ ಸ್ಟಾಪ್ ಮಾಡಿಬಿಟ್ಟು ನಾನು ಸೆಬಾಮೆಡ್ ಪ್ರಾಡಕ್ಟ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸೆಬಾಮೆಡ್ ಪ್ರಾಡಕ್ಟ್ಸು ಅಷ್ಟೇ, ನಾನು ಹೇಳಿದ್ನಲ್ವ, ಒಂದು ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕಂಪ್ಯಾರಿಸನ್ ಮಾಡಿದ್ರೆ ನಾವು ಅದರ್ ಪ್ರಾಡಕ್ಟ್ಸ್ಗೆ ಸೆಬಾಮೆಡ್ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಸೆಬಾಮೆಡ್ ಕೂಡ ನೀವು ಯೂಸ್ ಮಾಡೋಗಿದ್ರೆ ಯೂಸ್ ಮಾಡಿ ಅಂತ ಹೇಳ್ತೀನಿ.
ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಆನ್ಸರ್ ಮಾಡ್ತೀನಿ ನಿಮ್ಮ ಕ್ವೆಶನ್ಸ್ಗೆ. ಸೊ ಆ್ಯಕ್ಚುಲಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ಲೇ ಯಾವುದೇ ಡೌಟ್ ಬಂದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ರಿಪ್ಲೈ ಕೊಡ್ತೀನಿ. ಬಟ್ ಮಸ್ಟ್ ಆ್ಯಂಡ್ ಶುಡ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಬಂದರೂ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದೀರಾ ಅಂದರೆ ಡೆಫಿನೆಟ್ ಆಗಿ ನಾನು ರಿಪ್ಲೈ ಕೊಡ್ತೀನಿ. ಸೊ ನೀವು ಒಂದ್ಸಲ ಈ ಬಾತ್ ಪೌಡರ್ನ ಟ್ರೈ ಮಾಡಿ ಆ್ಯಂಡ್ ನೀವು ಇನ್ನೊಬ್ಬರಿಗೆ ಟೀಚ್ ಮಾಡೋರು ಆಗ್ತೀರಾ. ಸೊ ನೆಕ್ಸ್ಟು ಇವಾಗ ನಿಮಗಿಂತ ಜೂನಿಯರ್ ನೆಕ್ಸ್ಟ್ ಬರ್ತಾರೆ. ಸೊ ಅವ್ರ ಮಕ್ಳು ಏನಾದರೂ ನಮ್ಮ ಮಕ್ಳು ಈ ಥರ ಬ್ಲ್ಯಾಕ್ ಆಗಿದ್ದಾರೆ, ಸೊ ಇವ್ರ ಕಲರ್ ಬರಲ್ವೋ ಅಂತ ಫೀಲ್ ಆಗ್ತಾ ಇದ್ರೆ ಅವ್ರಿಗೆ ನೀವೇ ಟೀಚ್ ಮಾಡ್ತೀರಾ. ಸೊ ಈ ಥರ ಎಲ್ಲ ಫೀಲ್ ಆಗಬೇಡಿ. ಸೊ ನನ್ನ ಪಾಪುನು ಹೀಗೆ ಇತ್ತು, ಈ ಕಲರ್ ಚೇಂಜ್ ಆಯಿತು ಅಂತ. ಸೊ ಬಾತ್ ಪೌಡರು ಯೂಸ್ ಮಾಡಿದ್ರು ಯೂಸ್ ಮಾಡದೇ ಇದ್ರೂ ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಮಕ್ಕಳು ಹೇಳಿದ್ನಲ್ವ, ಆಲ್ಮೋಸ್ಟ್ 80% ಮಕ್ಕಳು ಕಲರ್ ಚೇಂಜ್ ಹಾಗೇ ಆಗ್ತಾರೆ. ಸೊ ಫುಲ್ ಫೇರ್ ಆಗಿ ಹುಟ್ಟಿರ್ತಾರೆ, ಅವರು ಡಾರ್ಕ್ ಕಲರ್ಗೆ ಚೇಂಜ್ ಆಗ್ತಾರೆ. ಇದು ಕಾಮನ್ನು. ಸೊ ಇದ್ರ ಬಗ್ಗೆ ನೀವು ತಲೆ ತುಂಬಾ ಕೆಡಿಸ್ಕೋಬೇಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.